ಅನ್ನೋದು ನೀನು ತಿತ್ತಿ ಮೊಟ್ಟೆ ಸ್ಕೂಲ್ ಇಲ್ವ ಇವತ್ತು ನಿಂಗೆ ರಜೆ ಮಾಡಿದ್ದ ನೀನು ಎಂತಕ್ಕೆ ರಜೆ ಮಾಡಿದ್ದು ವಿನ್ನರ್ ಬರ್ತಾರಾ ನೀನೆಂತಕ್ಕೆ ರಜೆ ಮಾಡಿದ್ದು ಹಾ ಎಂತಕ್ಕೆ ರಜೆ ಮಾಡಿದ್ದು ಶಾಲೆಗೆ ಹಾ ಯಾಕೆ ಮಾಡಿದ್ದು ಇಷ್ಟಕ್ಕೆ ರಜೆ ಮಾಡಿದ್ದು ಶಾಲೆಗೆ ಹಾ ಶಾಲೆಗೆ ರಜೆ ಮಾಡೋದಲ್ಲ ನೀವು ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಎಲ್ರು ಆರಾಮಿದ್ದೀರಾ ಅಂತ. ಸೊ ಇವತ್ತು ನನಗೆ ರಜೆ ಇತ್ತು. ಸೊ ನಾನು ಮತ್ತು ಅಮ್ಮ ಮಾವನ ಮನೆಗೆ ಬಂದಿದ್ದೇವೆ. ಮಾವ ಹೇಳಿದರೆ ಅಮ್ಮಂದು ತಮ್ಮನ ಮನೆಗೆ ಬಂದಿದ್ದೇವೆ. ನಿನ್ನೆ ಈ ಊರಿದ್ದು ಷಷ್ಠಿ ಜಾತ್ರೆ ಇತ್ತು. ನನ್ನ ಅಮ್ಮನ ಮನೆ ಸಹ ಇಲ್ಲೇ ಹತ್ತಿರದಲ್ಲೇ ಕೆಳಗಡೆ. ಅಲ್ಲಿಗೆ ನಾವು ಹೋಗ್ಲಿಕ್ಕೆ ಆಗಲಿಲ್ಲ. ಈಗ ಆಲ್ರೆಡಿ ಆಯ್ತು 5 ಗಂಟೆ. ಸೊ ಹಾಗೆ ಹೋಗಿದ್ವಾ. ಸೊ ನಾವು ಬೆಳಿಗ್ಗೆ ಬೇಗ ಎದ್ದು ಅಲ್ಲಿಂದ 10:30ಗೆ ಹೊರಟ್ವಿ. ನಮಗೆ ಬಸ್ಸಲ್ಲಿ ಬರಬೇಕಿತ್ತು. ಆಫ್ಟರ್ ಲಾಂಗ್ ಟೈಮ್ ಬಸ್ಸಲ್ಲಿ ಬಂದದ್ದು ನಾನು. ಬಸ್ಸಲ್ಲಿ ಹೋಗೋದಂದರೆ ತುಂಬ ಕಿರಿಕಿರಿ ನನಗೆ. ಯಾಕಂತ ಹೇಳಿದರೆ ಮ್ಯಾಂಗ್ಳೂರ್ ಟು ಮೂಡುಬಿದ್ರೆ ಟು ಕಡಂದಲ್ಲೇ 2 ಬಸ್ ಚೇಂಜ್ ಮಾಡಬೇಕು. ಹಾಗೆ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ನನಗೆ. 1-2-3 ಕ್ಲಿಪ್ಸ್ ಮಾಡಿದ್ದೇನೆ, ವೀಡಿಯೋ ತೆಗೆದಿದ್ದೇನೆ. ಆದರೆ ಪೂರ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ ನನಗೆ. ಯಾಕೆ ಹೇಳಿದರೆ ಟ್ರಾವೆಲ್ ಮಾಡುವಾಗ ಕಷ್ಟ ಆಗ್ತದೆ ವೀಡಿಯೋಸ್ ತೆಗಿಲಿಕ್ಕೆ ನನಗೆ. ಆಲ್ರೆಡಿ ಆಫ್ಟರ್ ಲಾಂಗ್ ಟೈಮ್ ನಾನು ಬಸ್ಸಲ್ಲಿ ಬಂದದ್ದು. ನನಗೆ ಬಸ್ಸಲ್ಲಿ ಹೋಗೋದಂದ್ರೆ ಇಷ್ಟ ಇಲ್ಲ. ಅದು ಸಹ 2-3 ಬಸ್ ಚೇಂಜ್ ಮಾಡಿ ಬರಬೇಕಲ್ವಾ. ಒಂದು ಇಲ್ಲಿಂದ ಅದೇ ಮ್ಯಾಂಗ್ಳೂರ್ ಟು ಮೂಡುಬಿದ್ರೆ ಟು ಕಡಂದರೆ 2 ಬಸ್. ಮೂಡುಬಿದ್ರೆ 2 ಬಸ್ ಚೇಂಜ್ ಮಾಡಿ ಬರಬೇಕು ನನಗೆ. ಹಾಗಾಗಿ ನನಗೆ ತುಂಬ ಟಯರ್ಡ್ ಆಗಿತ್ತು. ಬಂದು ಇಲ್ಲಿ ಮತ್ತೆ ಊಟಕ್ಕೆ ಕೂತ್ಕೊಂಡ್ವಿ ನಾವು. ಊಟ ಎಲ್ಲ ರೆಡಿಯಾಗಿತ್ತು. ನಾನು ಮತ್ತು ಅಮ್ಮ ಬೆಳಿಗ್ಗೆ ಬಂದಿದ್ವಲ್ಲ. ನನ್ನ ಹಸ್ಬೆಂಡ್ ಈಗ ಸಂಜೆ ಬರ್ತಾರೆ. ಅವರಿಗೆ ವರ್ಕ್ ಇತ್ತು, ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಅವರು ಲೇಟಾಗಿ ಬರ್ತೇನೆ ಅಂತ ಹೇಳಿದರು. ಹಾಗೆ ಇವತ್ತು ಕೂಡ ಜಾತ್ರೆ ಉಂಟಂತೆ. ಇವತ್ತು ಸಂಜೆ ನಾಟಕ ಎಲ್ಲ ಉಂಟು. ಅಲ್ಲಿ ಹೋದರೆ ನಾನು ವೀಡಿಯೋ ಹಾಕ್ತೀನಿ ನಿಮಗೆ. ಹೋಗುವ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಲೇಟ್ ಆದರೆ, ಅಂದರೆ ಇಲ್ಲಿ ಊಟ ಎಲ್ಲ ಮಾಡುವಾಗ ಲೇಟ್ ಆದರೆ ರಾತ್ರಿ ಇದು ಕೂಡ ಸ್ವಲ್ಪ ಡೌಟ್. ಯಾಕಂತೇಳಿ ನಾಳೆ ಪುನಃ ಡ್ಯೂಟಿಗೆ ಹೋಗಬೇಕಲ್ಲ, ಅವರಿಗೂ ನನಗೂ ಡ್ಯೂಟಿ ಉಂಟು. ಸೊ ಹಾಗಾಗಿ ನೋಡ್ತೇವೆ ಏನಂತ ಹೇಳಿ. ಹಾಗೆ ನಾವಿಲ್ಲಿ ಬಂದ್ವಿ. ಈಗ ಬಂದು ಊಟ ಎಲ್ಲ ಮಾಡಿ ನಿದ್ದೆ ಮಾಡಿದ್ದೇನೆ. ನಾನು ಫುಲ್ಲು ರೆಸ್ಟ್ ಮಾಡಿದೆ. ಯಾಕಂತ ಹೇಳಿದರೆ ಪುನಃ ನಾಳೆಯಿಂದ ಡ್ಯೂಟಿ ಸ್ಟಾರ್ಟ್ ಅಲ್ಲ, ಸಾಕಾಗ್ತದೆ, ನಿದ್ದೆ ಇರೋದಿಲ್ಲ. ಹಾಗಾಗಿ ಬಂದ ಕೂಡಲೇ ನಿದ್ದೆ ಮಾಡಿದೆ. ಊಟ ಎಲ್ಲ ಆದ ನಂತರ ನಿದ್ದೆ ಮಾಡಿದೆ. ಇಲ್ಲಿ ಮೊದಲು ನಾವು ಕಾಲೇಜ್ ಹೋಗೋ ಟೈಮಿಗೆ ಇಲ್ಲಿ ಫುಲ್ ಮರ ಎಲ್ಲ ಇತ್ತು. ಈಗ ಎಲ್ಲ ಕಡ್ದಿದ್ದಾರೆ ನೋಡಿ. ಅಲ್ಲಿ ಫುಲ್ ಆ ಜಾಗದಲ್ಲಿ ಉಂಟಲ್ಲ, ಫುಲ್ ಮರ ಇತ್ತು. ಫುಲ್ ಕಾಡು ಥರ ಇತ್ತು. ಇಲ್ಲಿ ಒಂದೇ ರೋಡ್ ಮಿಡ್ಲಲ್ಲಿ ಹೋಗ್ತಾ ಇದ್ದದ್ದು ನಾವು. ನಾನು ಟೆರೆಸ್ ಮೇಲೆ ಬಂದಿದ್ದೇನೆ ವೀಡಿಯೋ ಮಾಡಲಿಕ್ಕೆ ಅಂತ ಹೇಳಿ. ಇಲ್ಲಿ ಆದರೂ ಸ್ವಲ್ಪ ಬೆಳಿಗ್ಗೆ ಚಳಿ ಇರ್ತದೆ. ಆದರೆ ಅಲ್ಲಿ ಮಂಗಳೂರಲ್ಲಿ ಚಳಿನೇ ಇಲ್ಲ. ಚಳಿ ಅಂತ ಎಂತಂತಲೇ ಗೊತ್ತಿಲ್ಲ. ಈಗ ಚಳಿಗಾಲ ಹೇಳಿದ್ರು ಅಲ್ಲಿ ಚಳಿನೇ ಇಲ್ಲ. ಇಲ್ಲಿ ಸ್ವಲ್ಪ ಒಳ್ಳೆಯದಾಗ್ತದೆ, ಬೆಳಿಗ್ಗೆ ಕೂಲ್ ವೆದರ್ ಇರುತ್ತೆ. ಹಾಗೆ ನಂದೊಂದು ವೀಡಿಯೋ ಮಲ್ಪೆ ಬೀಚಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದು, ಅದು ಒಂದು ವೀಡಿಯೋ ತುಂಬ ವ್ಯೂಸ್ ಬರ್ತಾ ಉಂಟು. ಫಾರ್ ದ ಫಸ್ಟ್ ಟೈಮ್ 1.5K ಏನೋ ವ್ಯೂಸ್ ಆಗ್ತಾ ಉಂಟು. ಸೊ ಹಾಗೆ ನೋಡ್ತಾ ಇರಿ ನನ್ನ ವೀಡಿಯೋನ. ತುಂಬ ಖುಷಿ ಆಗ್ತದೆ ಅದರ ವ್ಯೂಸ್ ಹೋಗುವಾಗ. ಆಫ್ಟರ್ ಲಾಂಗ್ ಟೈಮ್ ಲಾಸ್ಟ್ ಒಂದು ವೀಡಿಯೋ ಎಷ್ಟು 545 ಏನೋ ಒಂದು ವ್ಯೂಸ್ ಆಗಿತ್ತು. ಅದೇ ನನಗೆ ಖುಷಿಯಾಗಿತ್ತು, ಇಷ್ಟು ಜನ ನೋಡಿದ್ರ ಅಂತ ಹೇಳಿ. ಆದರೆ ಅದು ವೀಡಿಯೋ ನನಗೆ 1.5K ಏನೋ ವ್ಯೂಸ್ ಹೋಗ್ತಾ ಉಂಟು. ತುಂಬ ಖುಷಿ ಆಗ್ತುಂಟು. ಹೀಗೆ ವೀಡಿಯೋ ನೋಡ್ತಾ ಇರಿ ನೀವು. ಈ ಥರ ವ್ಯೂಸ್ ಬಂದರೆ ಇನ್ನೂ ಹೆಚ್ಚು ವೀಡಿಯೋ ಹಾಕುವ ಅಂತ ಹೇಳಿ ಮನಸ್ಸಾಗ್ತದೆ. ಹಾಗೆಯೇ ದಿನ ಫಾಲೋವರ್ಸು 1-2 ಜಾಸ್ತಿ ಆಗ್ತಾನೇ ಇದ್ದಾರೆ. ಖುಷಿ ಆಗ್ತದೆ ನೋಡಿದರೆ. ಸೊ ಇನ್ನೂ ಜಾಸ್ತಿ ಫಾಲೋವರ್ಸ್ ಆಗಲಿ ಅಂತ ನನಗೆ ವಿಶ್ ಮಾಡಿ. ನಾನು ಅಷ್ಟೇ ಹೇಳೋದು. ನಾನು ವೀಡಿಯೋಸ್ನ ಇನ್ನೂ ಹೆಚ್ಚು ಹಾಕಲಿಕ್ಕೆ ನಾನು ಸಹ ಟ್ರೈ ಮಾಡ್ತೇನೆ. ಈ ಕೆಲಸದ ಬ್ಯುಸಿಯಲ್ಲಿ ಕೂಡ ಇರ್ತೀನಲ್ಲ. ಸೊ ರಜೆ ಇರೋ ಟೈಮಲ್ಲಿ ಹೀಗೆ ವೀಡಿಯೋಸ್ ಹಾಕ್ತಾ ಇರ್ತೇನೆ. ಹಾಗೆ ಎಂತ ಮಾತಾಡೋಗೋದಿಲ್ಲ. ಟೆರೆಸ್ ಮೇಲೆ ಬಂದಿದೆ. ನನಗೆ ಮಗದಿಂದ ವೀಡಿಯೋ ಮಾಡಬೇಕಂತಲೇ ಅಂದ್ಕೊಂಡದ್ದು ನಾನು ಇವತ್ತು ಬೆಳಿಗ್ಗೆ ಎದ್ದು. ಇವತ್ತು ವೀಡಿಯೋ ಒಂದು ಹಾಕಲೇಬೇಕು, ಅಪ್ಲೋಡ್ ಮಾಡಲೇಬೇಕು. ಎಡಿಟ್ ಎಲ್ಲ ಮಾಡಿ ನೋಡಬೇಕು. ಇವತ್ತು ಹಾಕ್ತೇನೆ ನಾಳೆ ಹಾಕ್ತೇನೆ ಅಂತ ಹೇಳಿ ಹಾಗೆ ಅಂದ್ಕೊಂಡದ್ದು ನಾನು ವೀಡಿಯೋ ಹಾಕಬೇಕಂತೇಳಿ. ಆದರೆ ಬರುವಾಗೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನನಗೆ ಸುಸ್ತಾಗಿತ್ತು. ಈಚೆಂದ ಬ್ಯಾಗ್ ಇಟ್ಕೊಳ್ಳೋದಾ ಅಥವಾ ಮೊಬೈಲ್ ಇಟ್ಕೊಳ್ಳೋದಾ ಅಂತ ಆಯಿತು. ಹಾಗಾಗಿ ನಾನು ಹಾಕಲಿಲ್ಲ. ನಾನು ಸಂಜೆ ನನ್ನ ಹಸ್ಬೆಂಡ್ ಜೊತೆ ವೀಡಿಯೋ ಹಾಕ್ತೇನೆ. ಅವರು ವೀಡಿಯೋಸಿಗೆ ಬರ್ತಾರೆ. ಆದರೆ ಅವರಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ಅಷ್ಟೊಂದು ಮಾತಾಡೋದಿಲ್ಲ. ನಾನು ಫೋರ್ಸ್ಫುಲ್ಲಾಗಿ ಕರಿಬೇಕು, ಬನ್ನಿ ವೀಡಿಯೋಕ್ಕೆ ಬನ್ನಿ ಅಂತೇಳಿ. ಅವ್ರಿಗೆ ಹಾಗೇನಲ್ಲ, ನಾನು ಬರೋದಿಲ್ಲ ಅಂತ ಏನಲ್ಲ, ಬರ್ತಾರೆ. ಆದರೆ ಅವ್ರು ಮಾತಾಡೋದು ಕಮ್ಮಿ. ಅವರಿಗೆ ನಾಚಿಕೆ ಆಗ್ತದೆ. ಅಂದರೆ ಏನೋ ಒಂಥರ ಶೈ ಅವರಿಗೆ ಜಾಸ್ತಿ.
ಯಾಕಂದ್ರೆ ಗೊತ್ತಿಲ್ಲ, ಅಂದರೆ ಏನೋ ಗೊತ್ತಿಲ್ಲ ಪಾಪ. ಹಾಗೆ ಸಪೋರ್ಟ್ ಎಲ್ಲ ಮಾಡ್ತಾರೆ ವೀಡಿಯೋಸ್ ಮಾಡೋದಕ್ಕೆ, ಹಾಗೇನಿಲ್ಲ ನನಗೆ ಮಾಡಬೇಡದಂತ ಹೇಳಿ, ನೀನು ಮಾಡು, ನೀನು ಎಷ್ಟು ಬೇಕಾದರೂ ವೀಡಿಯೋ ಮಾಡು, ಆದರೆ ನನಗೆ ಬರಲಿಕ್ಕೆ ನಾಚಿಕೆ ಆಗ್ತದೆ ಅಂತ ಹೇಳ್ತಾರೆ. ಅದ್ರ ಬರಲ್ಲ ಹಾಗೆಲ್ಲ ಏನು ಹೇಳೋದಿಲ್ಲ, ನೀನು ಮಾಡು, ಅದು ನಾಚಿಕೆ ಆಗ್ತದೆ ಅಷ್ಟೇ ಹೇಳಿದವರು. ಹಾಗೆ ಕೆಲವೊಂದು ರೀಲ್ಸ್ ಕೂಡ ನಾನೊಂದು ಫೋರ್ಸ್ಫುಲ್ಲಾಗಿ ಹೇಳ್ಬೇಕು, ಬನ್ನಿ ರೀಲ್ಸ್ ಮಾಡೋರು, ಡ್ಯಾನ್ಸ್ ಅಂತ ಬರೋದಿಲ್ಲ ಅವ್ರು, ಎಲ್ಲಿ ಹೋದರೂ ಉಂಟಲ್ಲ ಒಂದು ಡ್ಯಾನ್ಸ್ ಮಾಡೋದಿಲ್ಲ. ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ, ನಾನು ಯಾವುದು ಮೆಹಂದಿ ಫಂಕ್ಷನ್ಗೆಲ್ಲ ಹೋದರೆ ಡ್ಯಾನ್ಸ್ ಮಾಡ್ತೀನಿ. ಇವ್ರು ನೀನು ಮಾಡು, ನಾನು ನೋಡ್ತಾ ಕೂತ್ಕೋತೀನಿ ಹೇಳ್ತಾರೆ. ಇವ್ರನ್ನ ಕರೆದು ಸಹ ಒಂದು ಸ್ಟೆಪ್ ಮಾಡೋದಿಲ್ಲ, ಆದರೂ ನಾನು ಹೇಗಾದರೂ ಮಾಡಿ 1, 2, 3 ಮಾಡಿಸಿದ್ದೀನಿ ಅವರಿಗೆ ಡ್ಯಾನ್ಸ್. ಅದು ಸರಿ ಬರಲಿಲ್ಲ, ಆದರೆ ಇದು ನನ್ನ ಇದರಲ್ಲಿ ಹಾಕಬೇಡ, ನೀನು ಅದರಲ್ಲಿ ಹಾಕು, ನನಗೆ ತಮಾಷೆ ಮಾಡ್ತಾರೆ ಹೇಳ್ತಾರೆ ಹೇಳಿದರೆ. ಅದಕ್ಕೆ ಮತ್ತು ಅವ್ರದ್ರಲ್ಲಿ ನಾನು ಪೋಸ್ಟ್ ಮಾಡೋದಿಲ್ಲ, ನನ್ನದರಲ್ಲಿ ಮಾತ್ರ. ಅವರಿಗೆ ಮತ್ತು ಅವ್ರು ಹೇಳಿದರೆ ಹೀಗೆಲ್ಲ ಡ್ಯಾನ್ಸ್ ಮಾಡಲಿಕ್ಕೆ ಬರೋದಿಲ್ಲ, ನೀನು ಹೆಂಡತಿ ಜೊತೆ ಕುಣಿತೀಯಾ ಅಂತೇಳಿ ಹೇಳ್ತಾರಲ್ಲ, ಅದಕ್ಕೆ ಆಸೆಗೆ ಆಗೋದವ್ರಿಗೆ. ಹಾಗೆ ಇವತ್ತು ನಾನು ಸಂಜೆ ಅವ್ರು ಬಂದ ಕೂಡಲೇ ಅವ್ರ ಜೊತೆ ವೀಡಿಯೋ ಹಾಕ್ತೀನಿ, ನಾನು ಅಲ್ಲಿಗೆ ಹೋಗೋದೆಲ್ಲ. ಮತ್ತು ನನ್ನದು ಕಸಿನ್ಸ್ ಎಲ್ಲ ಇವಾಗ ಸಿಗ್ತೇನೆ ಅಂತ ಹೇಳಿದ್ದಾರೆ, ಹೋದರೆ ಸೊ ಅವ್ರ ಜೊತೆ ಸಹ ವೀಡಿಯೋಸ್ ಹಾಕ್ತೇನೆ ಅವ್ರು ಬರ್ತಾ. ಆದರೆ ನಾನು ಯಾರನ್ನು ಕೂಡ ವೀಡಿಯೋಸೆಲ್ಲ ಹಾಕೋದಿಲ್ಲ, ಕೆಲವರಿಗೆ ಇಷ್ಟ ಇರ್ತದೆ, ಕೆಲವರಿಗೆ ಇಷ್ಟ ಇರೋದಿಲ್ಲ. ಜಸ್ಟ್ ನಾನು ಕೇಳ್ತೀನಿ, ಕೇಳಿ ಆದ ನಂತರ ಅವರು ಓಕೆ ಹೇಳಿದರೆ ಮಾತ್ರ ನಾನು ಹಾಕೋದು ಅಷ್ಟೇ. ಮತ್ತು ಕೆಲವರಿಗೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ವೀಡಿಯೋಸಿಗೆ ಬರೋದು, ನಾವು ಬೇರೆ ವೀಡಿಯೋದಲ್ಲಿ ಬರೋದೆಲ್ಲ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ನನ್ನ ವೀಡಿಯೋಸಲ್ಲಿ ಯಾರನ್ನು ಸಹ ಹಾಕೋದಿಲ್ಲ. ಈಗ ನನ್ನ ಫ್ಯಾಮಿಲಿ, ನನ್ನ ಹಸ್ಬೆಂಡ್, ನನ್ನ ಅಮ್ಮ ಇವರೆಲ್ಲ ಇದ್ದರೆ ಸಾಕು ನನಗೆ, ಬೇರೆಯವರನ್ನು ಯಾರನ್ನು ಹಾಕೋದಿಲ್ಲ ನಾನು. ಹಾಗೆ ನಾನೀಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ಮಂತ್ ಆಗ್ತಾ ಬಂತು. ಸೊ ನೆಕ್ಸ್ಟ್ ಇಯರ್ ಆದರೂ 1000 ಸಬ್ಸ್ಕ್ರೈಬರ್ ಆಗ್ಬೋದು ಅಂತ ಒಂದು ಹೋಪಲ್ಲಿದ್ದೀನಿ. ಸೊ ಅದು ರೀಚ್ ಮಾಡಿಸಿ ನನಗೆ 1000 ಸಬ್ಸ್ಕ್ರೈಬರನ್ನು. ಸೊ ನಾನು ವೀಡಿಯೋಸ್ ಹಾಕ್ತೀನಿ, ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನ ಹಾಕ್ತೀನಿ. ನನ್ನ ಲೈಫ್ ಬಗ್ಗೆ, ಮತ್ತು ಹಸ್ಬೆಂಡ್ ಮ್ಯಾರೇಜ್ ಬಗ್ಗೆ ಸ್ಟೋರೀಸ್ ಆಗಲಿ, ಮತ್ತು ನಮ್ಮ ಲವ್ ಸ್ಟೋರೀಸ್ ಆಗಲಿ ಎಲ್ಲನ ನಿಮಗೆ ಅಪ್ಡೇಟ್ ಮಾಡ್ತೀನಿ ನಾನು. ನನಗೆ ಫಾಲೋವರ್ಸ್ ಜಾಸ್ತಿ ಈಗ ಹಾಕಿದರೆ ಅಷ್ಟೊಂದು ಏನು ಇಂಟ್ರೆಸ್ಟ್ ಇರಲ್ಲ. ಸೊ ಫಾಲೋವರ್ಸ್ ಆದ ನಂತರ ನಾನು ಹಾಕ್ತೇನೆ ನಿಮಗೆ ವೀಡಿಯೋಸ್ನ, ನಮ್ಮ ಬಗ್ಗೆ ಕ್ವಶನ್ ಆನ್ಸರ್ ಆಗಿರಲಿ, ಅಥವಾ ನಂದು ಮತ್ತು ಅವ್ರದ್ದು ಮ್ಯಾರೇಜ್ ಸ್ಟೋರಿ ಆಗಿರಲಿ, ಎಲ್ಲನೂ ಹಾಕ್ತೀನಿ ನಾನು ವೀಡಿಯೋಸ್. ಹೀಗೇ ಚಾನಲನ್ನು ನೋಡ್ತಾ ಇದ್ದರೆ ನಿಮಗೆ ಹೊಸ ವೀಡಿಯೋಸ್ ನೋಡಲಿಕ್ಕೆ ಸಿಗ್ತದೆ ಹಾಗೆ. ಸೊ ಓಕೆ, ನಾನೀಗ ಅವ್ರು ಬಂದಾದ ನಂತರದ್ದು ವೀಡಿಯೋಸ್ ಹಾಕ್ತೇನೆ. ಈಗ ನಾನು ಮೇಲೆ ಎಷ್ಟೊಂದು ಒಬ್ಬಳೇ ಮಾತಾಡ್ತಿದ್ದೇನೆ, ನಂಗೆ ನಾಚಿಗೆ ಸಹ ಆಗ್ತದೆ ಇಲ್ಲಿ ಯಾರಾದ್ರು ನೋಡಿದರೆ ಅಂತ ಹೇಳಿ. ಇವಳೆಂತ ಒಬ್ಬೊಬ್ಬಳೇ ಮಾತಾಡ್ತಿದ್ದಾರೆ, ಅದಕ್ಕೆ ನನಗೆ ಕೆಳಗಡೆ ಮಾತಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ನಾನು ಟೆರೆಸ್ ಮೇಲೆ ಬಂದು ಮಾತಾಡಿದ್ದು. ಅದೇನೋ ಎಲ್ಲರೂ ಇರುವಾಗ ಒಂಥರ ನಾಚಿಗೆ ಆಗ್ತದೆ, ಅದು ಇನ್ನೂ ಸೆಟ್ ಆಗ್ಬೇಕು. ನಾನು ಮೊಬೈಲ್ ಇಟ್ಕೊಂಡು ಹೀಗೆಲ್ಲ ಒಬ್ಬೊಬ್ಬಳೇ ಮಾತಾಡ್ತಾಳೆ ಅಂತ ಇದು ಆಚೆ ಮನೆಯವರೆಲ್ಲ ನೋಡ್ಬೋದು ನನ್ನನ್ನು. ಇಷ್ಟು ತನಕ ಸರಿ ಇರಲಿ ಇವಳು ಒಬ್ಬೊಬ್ಬಳೇ ಮಾತಾಡ್ತಾಳೆ ಮತ್ತು ಕೆಲವರು ಅನ್ನಿಸ್ತಾರೆ ವೀಡಿಯೋ ಕಾಲಲ್ಲಿ ಮಾತಾಡ್ತಿರ್ಬೇಕೇನೋ ಅಂತ ಅನ್ನಿಸ್ತಾರೆ. ಆದರೂ ಎಂಥದ್ದು ನಾಚಿಕೆ ಆಗ್ತದೆ ನನಗೆ. ಮತ್ತು ತಮಾಷೆ ಮಾಡ್ತಾರೆ ಜಾಸ್ತಿ, ಮೊಬೈಲ್ ಇಟ್ಕೊಂಡು ಹಿಂಗೆ ಮಾಡಿದರೆ ನಮ್ಮ ಥರನೇ ಮಾಡಲಿಕ್ಕೆ. ನಾನು ಹೇಗೆ ಮಾಡ್ತಿದ್ದೀನಿ ಆ ಥರನೇ ಅವ್ರು ಮೊಬೈಲ್ ಇಟ್ಕೊಂಡು ಹಿಂಗೆ ಮಾತಾಡ್ತಾರೆ. ಅದಕ್ಕೆ ಸೊ ಓಕೆ ಬಾಯ್, ನಾನು ಮತ್ತೆ ವೀಡಿಯೋಸ್ ಕಂಟಿನ್ಯೂ ಮಾಡ್ತೇನೆ, ಓಕೆನಾ? ಬಾಯ್. ಇದು ಅಂದೆ ಯಾರಿದು? ನಾವು ಅಲ್ಲಿಂದ ಊಟ ಎಲ್ಲ ಆಗಿ ದೇವಸ್ಥಾನದ ಕಡೆಗೆ ಹೋದ್ವಿ. ನಾಟಕಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು. ನನಗೆ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಾವು ಪೊಟೆಟೊ ಟ್ವಿಸ್ಟರ್ ಎಲ್ಲ ತಗೊಂಡು ತಿಂದ್ವಿ. ನನಗೆ ಮತ್ತು ಅವರಿಗೆ ನಾಟಕಕ್ಕೆ ನಿಲ್ಲಲಿಕ್ಕೆ ಆಗಲಿಲ್ಲ. ನಾವು ಮತ್ತೆ ಸೀದಾ ಹೊರಡಿದ್ವಿ. ಲೇಟ್ ಆಯ್ತು ಅಂತ ಹೇಳಿ 10:30ಗೆ ನಾನು ಅಲ್ಲಿಂದ ಹೊರಡಿದ್ವಿ.